ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಎಲ್ರಿಗೂ ಕೂಡ ಕಾಯ್ತಾ ಇದ್ದೀರಾ ಪಾಪ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಅಲ್ವಾ. ಸೊ 3 ತಿಂಗಳಿಂದ ನಿಮಗೆ ಈ ಒಂದು ಬಾರದ ಗೃಹಲಕ್ಷ್ಮಿ ಹಣ ಗ್ಯಾರಂಟಿ ದುಡ್ಡನ್ನೇ ನೆಚ್ಚಿಕೊಂಡಿದ್ದ ಮಹಿಳೆಯರಿಗೆ ಸಂಕಷ್ಟ ಅಂತಲೇ ಹೇಳ್ಬೋದು. ಸೊ 3 ತಿಂಗಳು ಅಂತ ಹೇಳಿದ್ರೆ ಹಣ, ಕಂತಿನ ಹಣ ಯಾವಾಗಿದೆ ಆ ಒಂದು ಹಣ ಅಂತ ಹೇಳ್ಬೋದು ಅಲ್ವಾ. ಸೊ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹೀಗೆ ಈ ಒಂದು ಕಂತುಗಳ ಹಣ ಬಿಟ್ಟರೆ ಬಾಕಿ ಕಳೆದ ಮಂತಲ್ಲಿ ಅಂದರೆ ಏಪ್ರಿಲಲ್ಲಿ 3 ಸಲ ಈ ಒಂದು ಹಣ ಜಮೆ ಆಗಿದೆ. ಆದರೆ ಅದು ಯಾವಾಗಿನ ಹಣ ಅಂದರೆ ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ನ ಹಣವಾಗಿತ್ತು ಅಲ್ವಾ. ಸೊ ಹಾಗಿದ್ರೆ ಇನ್ನೂ ಇರುವ ಒಂದು ಜನವರಿ ತಿಂಗಳ ಗಂಟ ಈ ಒಂದು ಹಣವನ್ನು ಕಳಿಸಿದ್ದಾರೆ. ಇನ್ನು ಈ ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಮಹಿಳೆಯರು ಕಂಗಾಲಾಗಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಈ ಒಂದು 3 ತಿಂಗಳಿಂದ ಭಾರತ ಗೃಹಲಕ್ಷ್ಮಿ ಹಣ ಗ್ಯಾರಂಟಿ ದುಡ್ಡನ್ನು ನೆಚ್ಚಿಕೊಂಡಿದ್ದ ಮಹಿಳೆಯರಿಗೆ ಸಂಕಷ್ಟ ಎದುರಾಗಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಸಹಾಯಧನ 3 ತಿಂಗಳಿಂದ ಬಾರದೆ ಮಹಿಳೆಯರು ತೊಂದರೆ ಅನುಭವಿಸುತ್ತಿದ್ದಾರೆ. ಸುಮಾರು 1.25 ಕೋಟಿ ಫಲಾನುಭವಿಗಳು ಈ ಒಂದು ಹಣಕ್ಕಾಗಿ ಕಾಯುತ್ತಿದ್ದು ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಸೊ ನಿಜವಾಗ್ಲೂ ಇದು ತುಂಬಾ ಕಷ್ಟವಾಗ್ತಿದೆ. ಇದ್ರ ಬಗ್ಗೆ ಚರ್ಚಾಗ್ರಾಸವಾಗಿ ನಾನು ಮಾತಾಡ್ತಾ ಇದ್ದೇನೆ. ಬಿಕಾಸ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ಒಂದು ಹಣ ಕರೆಕ್ಟಾಗಿ ಟೈಮಿಗೆ ನೀವು ಏನೋ ಒಂದು ವಿಷಯಗಳನ್ನ ನೀವು ಈ ಒಂದು ಹಣದಿಂದ ಮಾಡಬೇಕು ಅಂತ ಇಟ್ಟಿರ್ತೀರಾ. ಬಟ್ ಈ ಒಂದು ಹಣ ಹೀಗೆ ಬರ್ತಾನೆ ಇಲ್ಲ ಅಂತ ಹೇಳುವಾಗ ನಿಮಗೆ ತುಂಬಾ ಕಷ್ಟ ಆಗ್ತಿದೆ ನಿಜವಾಗ್ಲೂ. ಈಗಷ್ಟೇ ಇನ್ನು ಶಾಲೆಗಳು ಕೂಡ ಪ್ರಾರಂಭವಾಗುತ್ತೆ ಈ ಒಂದು ಮಂತ್ ಎಂಡ್ನಲ್ಲಿ ಅಲ್ವಾ. ಹಾಗಾಗಿ ನಿಮಗೆ ತುಂಬ ಖರ್ಚುಗಳು ಇರ್ತವೆ. ಹಾಗಾಗಿ ನಿಮಗೆ ಕಷ್ಟ ಆಗುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಹಣ ಸರಿಯಾಗಿ ಬಿಡುಗಡೆಯಾಗದೆ ಗೃಹಿಣಿಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸಲು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಉದ್ದೇಶ ಈಡೇರದಂತಾಗಿದೆ. ನಿಜವಾಗ್ಲೂ ಇದು ಮಂತ್ಲಿ ಬಾರದಿದ್ದರಿಂದ ತುಂಬ ಕಷ್ಟ ಆಗ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಸಹಾಯಧನ 3 ತಿಂಗಳಿಂದ ಕೂಡ ಮಹಿಳೆಯರಿಗೆ ಸಿಕ್ಕಲಿಲ್ಲ. ಸುಮಾರು 1.25 ಕೋಟಿ ಫಲಾನುಭವಿಗಳು ಈ ಒಂದು ಹಣಕ್ಕಾಗಿ ಕಾಯ್ತಿದ್ದಾರೆ. ಸೊ ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡುವಂತೆ ಕೂಡ ತುಂಬ ಒತ್ತಾಯವನ್ನು ಮಾಡಿದ್ದಾರೆ. ಹಣ ಗೃಹಿಣಿಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸಲು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಉದ್ದೇಶ ವಿಫಲವಾಗ್ತಿದೆ ಅಂತ ಕೂಡ ನನಗೆ ಹೇಳ್ಬೋದು. ಸೊ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಸಹಾಯಧನ ಬಂದಿಲ್ಲ. ಹೀಗಾಗಿ ಸಾಲದ ಕಂತು ಪಾವತಿ, ಔಷಧೋಪಚಾರ ಸೇರಿದಂತೆ ಇತರೆ ಉದ್ದೇಶಗಳಿಗೆ ಗ್ಯಾರಂಟಿ ಹಣವನ್ನು ನೆಚ್ಚಿಕೊಂಡಿದ್ದ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಾಪ ಎಷ್ಟೋ ಜನರಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಜನವರಿ ತಿಂಗಳ ಬಳಿಕ ಈವರೆಗೆ ಗೃಹಲಕ್ಷ್ಮಿ ಸಹಾಯಧನ ಪಾವತಿ ಆಗೇ ಇಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆಯ ಆರಂಭವಾದ ಕೆಲ ತಿಂಗಳು ಸಹಕಾಲಕ್ಕೆ ಸಹಾಯಧನ ಪಾವತಿ ಆಗ್ತಿತ್ತು. ಹೀಗಾಗಿ ಮಹಿಳೆಯರು ಈ ಒಂದು ಹಣವನ್ನು ಪ್ರತಿ ತಿಂಗಳು ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿದ್ದರು ನಿಜವಾಗ್ಲೂ ಕೂಡ. ಹಾಗಿದ್ರೆ ಈಗ ಯಾಕೆ ಆಗ್ತಿಲ್ಲ? ಸೊ ಸದ್ಯ ರಾಜ್ಯದಲ್ಲಿ ಸುಮಾರು 1.25 ಕೋಟಿ ಫಲಾನುಭವಿಗಳಿದ್ದಾರೆ. ಸೊ 2ರಿಂದ 3 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋದು ಸರಿಯಲ್ಲ, ಪ್ರತಿ ತಿಂಗಳು ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತಿ ತಿಂಗಳೇ ಒಂದು ನಿಗದಿತ ದಿನಾಂಕಕ್ಕೆ ಈ ಒಂದು ಹಣವನ್ನು ಬ್ಯಾಂಕ್ ಖಾತೆಗೆ ಜಮೆ ಮಾಡಬೇಕು ಎಂದು ಮಹಿಳೆಯರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸೊ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುವವಳು ಗೃಹಿಣಿ. ಆದರೆ ಈ ಒಂದು ಹಣಕಾಸಿನ ಅಗತ್ಯತೆಗಾಗಿ ಪ್ರತಿ ತಿಂಗಳು ಕಾಯ್ಕೊಳ್ಳೋದು ಕಷ್ಟ ಆಗ್ತಿದೆ. ಪ್ರತಿ ತಿಂಗಳು ಕಾದು 3 ತಿಂಗಳ ಗಂಟ ತಲುಪಿ ಹೋಗಿದೆ. ಹಾಗಾಗಿ ಹಣಕಾಸಿನ ಅವರಿಗೆ ಒಂದು ಅಗತ್ಯತೆ ಬಂದಾಗ ಪತಿ ಅಥವಾ ಕುಟುಂಬದ ಇತರ ಸದಸ್ಯರ ಮೇಲೆ ಅವಲಂಬಿತವಾಗಬೇಕಾಗಿದೆ. ಹೀಗಾಗಿ ಗೃಹಿಣಿಯರು ಆರ್ಥಿಕವಾಗಿ ಸ್ವಾವಲಂಬನೆಯಾಗಲು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಉದ್ದೇಶ ಈಡೇರದಂತಾಗಿದೆ ಅಂತಲೇ ಹೇಳ್ಬೋದು. ಸೊ ಗೃಹಲಕ್ಷ್ಮಿ ಹಣದಲ್ಲಿ ಬೋರ್ವೆಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿ ಬಂದ ಹಣ ಕೂಡಿಟ್ಟ ತಾಲೂಕಿನ ಹಟ್ಟಿ ಗ್ರಾಮದ ಫಲಾನುಭವಿ ಹನುಮಮ್ಮ ತಳವಾರ ಅವರು ತಮ್ಮ ಜಮೀನಲ್ಲಿ ಬೋರ್ವೆಲ್ ಕೊರೆಯಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರಿ. ಸೊ ಈ ಒಂದು ಹಣದಿಂದ ಏನೆಲ್ಲ ಮಾಡಿದ್ದಾರೆ ಅಂತ ಕೂಡ ನಿಮಗೆ ನಾನು ಈ ಒಂದು ಉದಾಹರಣೆಯನ್ನು ನೀಡಿದ್ದೇನೆ. ಬಿಕಾಸ್ ಬೋರ್ವೆಲ್ ಅಂತ ನಿರ್ಮಿಸೋದು ಒಂದು ಚಿಕ್ಕ ಕೆಲಸನ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಸೊ ಈ ಒಂದು ಹಣದಿಂದ ಅವರು ಬೋರ್ವೆಲನ್ನು ಕೂಡ ತೆಗೆಸಿದ್ದಾರೆ ಅಂತೆ. ಸೊ ಇದು ತುಂಬ ಒಳ್ಳೆಯ ಒಂದು ಉದ್ದೇಶ ಅಥವಾ ಒಂದು ಒಳ್ಳೆಯ ಈ ಒಂದು ಹಣದಿಂದ ಎಷ್ಟು ಉಪಯೋಗವಾಗಿದೆ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಈ ಹಿಂದೆ ಅವರು ಹಣವನ್ನು ಕರೆಕ್ಟಾಗಿ ಹಾಕ್ತಾ ಇದ್ರು, ಆದರೆ ಈಗ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಲ್ವಾ. ಸೊ ತುಂಬ ಸಲ ಹಣವನ್ನು ಅವರು ಕರೆಕ್ಟಾಗಿ ಪೇಮೆಂಟ್ ಮಾಡ್ತಾಯಿದ್ರು, ಆದರೆ ಈಗೀಗಾಗಿ ಅಷ್ಟೇ ಈ ಒಂದು ಹಣ ಕರೆಕ್ಟ್ ಮಂತಿಗೆ ಬರ್ತಾ ಇಲ್ಲ. ಸೊ ಇದರಿಂದ ತುಂಬ ಜನರಿಗೆ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಬೋರ್ವೆಲ್ ಹೋಗಲಿ, ಇದು ಹೋಗಲಿ, ನಮ್ಮ ಒಂದು ದಿನನಿತ್ಯದ ವಸ್ತುಗಳನ್ನು ಖರೀದಿಸಲು ಅಥವಾ ಔಷಧೋಪಚಾರಕ್ಕೆ ಇದು ಕಷ್ಟ ಆಗ್ತಿದೆ ಅಂದರೆ ತುಂಬಾ ಕಷ್ಟ ಆಗ್ತಿದೆ. ಹಾಗಿದ್ರೆ ಇವರು ಈ ಒಂದು ಗ್ಯಾರಂಟಿನ ಕೊಡಲೇಬಾರ್ದಿತ್ತಲ್ವಾ. ಸೊ ನೀವು ಕಾಯುವ ಅವಶ್ಯಕತೆಯೂ ಇರಲಿಲ್ಲ.
ಹಾಗಾಗಿ ನನಗೆ ಏನು ಅನಿಸ್ತಿದೆ ಅಂದರೆ ಕರೆಕ್ಟಾಗಿ ಈ ಒಂದು ಹಣವನ್ನು ಕಳಿಸ್ಬೇಕಿತ್ತು ಅಂತ ಹೇಳ್ತೇನೆ. ಸೊ 3 ಮಂತ್ಸ್ಗೆ ಒಮ್ಮೆ ಕಳಿಸ್ತಾರೆ, ಪಕ್ಕ ಕಳಿಸ್ತಾರೆ. ಬಿಕಾಸ್ ಅವ್ರಿಗೆ ಈಗ ನಿಮಗೆಲ್ರಿಗೂ ಗೊತ್ತೇ ಇದೆ, ಈ ಒಂದು ಯುದ್ಧ ಭಾರತ ಇಂಡೋ ಪಾಕ್ ಯುದ್ಧ ನಡೀತಾನೆ ಇದೆ. ಹಾಗಾಗಿ ನಿಮಗೆ ಈ ಒಂದು ಹಣ ಬರೋದು ಕೊಂಚ ಡೌಟೇ ಅಂತ ನಾನು ಹೇಳ್ತೇನೆ. ಬಿಕಾಸ್ ಯುದ್ಧಗಳು ನಡೆಯುವ ಸಮಯದಲ್ಲಿ ಅಲ್ಲಿ ಹಣಕಾಸಿನ ಕೊರತೆ ಬಂದೇ ಬರುತ್ತೆ. ಹಾಗಾಗಿ ನಿಮಗೆ ಈ ಒಂದು ಹಣ ಬರೋದು ಇನ್ನೂ ಸ್ವಲ್ಪ ಕಷ್ಟವೇ ಅಂತ ನಾನು ಹೇಳ್ತೇನೆ. ಸೊ ಕಳಿಸ್ತಾರೆ, ಬಟ್ ಯಾವ ಮಂತ್ ಬರುತ್ತೆ ಅಂತ ಹೇಳೋಕ್ಕೆ ಇನ್ನು ಮುಂದಿನ ತಿಂಗಳಾಗಿರ್ಬೋದು. ಮೇ ಬಿ ಈ ಒಂದು ಯುದ್ಧದಿಂದ ನಿಮಗೆ ಈ ಒಂದು 3ನೇ ವಾರ ಬರಬೇಕಿದ್ದ ಹಣ, ಈ ಒಂದು ತಿಂಗಳ 3ನೇ ವಾರ ಬರಬೇಕಿದ್ದ ಹಣ ಈಗಾಗಲೇ ಇನ್ನು ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಹೇಳ್ಬೋದು ಅಷ್ಟೇ. ಹಾಗಾಗಿ ಈ ಒಂದು ಹಣ ಕಾಯ್ತಾ ಇರೋರಿಗೆ ತುಂಬಾ ಕಷ್ಟ ಆಗ್ತಿದೆ. ಮಹಿಳೆಯರಿಗಂತೂ ತುಂಬಾ ಕಷ್ಟ ಆಗ್ತಿರ್ಬೋದು ಅಂತಲೇ ಹೇಳ್ತಾನೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋದ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಬಿಕಾಸ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಹಣದಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿತ್ತು. ಹಾಗೆ ಬರದಿದ್ದಾಗ ತುಂಬಾ ಕಷ್ಟ ಕೂಡ ಆಗ್ತಾಯಿದೆ ಅಲ್ವಾ. ಸೊ ಹಾಗಾಗಿ ಬಂದೇ ಬರುತ್ತೆ ನಿಮಗೆ ಈ ಒಂದು ಹಣ, ಆದರೆ ಲೇಟ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಇದ್ರ ಬಗ್ಗೆ ಏನು ಅನಿಸ್ತಿದೆ ಅದ್ರ ಬಗ್ಗೆ ಕೂಡ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಿದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.